ರಾಜ್ಯದಲ್ಲಿ ಪ್ರತಿ ತಿಂಗಳು ಪಿಂಚಣಿ ಪಡಿತಿದ್ದಂತ 18,97,596 ಪಿಂಚಣಿ ಫಲಾನುಭವಿಗಳಿಗೆ ಇನ್ನು ಮುಂದೆ ಪಿಂಚಣಿ ಹಣ ಸಿಗ್ತಾ ಇಲ್ಲ. ಪಿಂಚಣಿ ಹಣ ಕೊಡೋದನ್ನ ರಾಜ್ಯ ಸರ್ಕಾರ ಸ್ಥಗಿತಗೊಳಿಸಿದೆ. ಯಾಕೆ ಸ್ಥಗಿತಗೊಳಿಸಿದೆ ಅಂತ ಕಾರಣನೇ ಸಿಗ್ತಾ ಇಲ್ಲ ಈ ಪಿಂಚಣಿ ಪಡಿತಿದ್ದಂತ ಪಿಂಚಣಿದಾರರಿಗೆ. ಈ ಪ್ರಶ್ನೆಯನ್ನ ಕೇಳ್ಕೊಂಡು ಸ್ಥಳೀಯವಾಗಿ ಅಂದ್ರೆ ತಮ್ಮ ಊರುಗಳಲ್ಲಿ ತಮ್ಮ ಹಳ್ಳಿಗಳಲ್ಲಿದ್ದಂತ ನಾಡ ಕಚೇರಿಗೆ ಹೋದ್ರೆ ಆ ಕುರಿತು ಸಮರ್ಪಕವಾದಂತ ಉತ್ತರನೇ ಸಿಗ್ತಾ ಇಲ್ಲ. ಹೋಗ್ಲಿ, ನಮ್ಮೂರ್ನ ಎಷ್ಟು ಜನ ಪಿಂಚಣಿ ಪಡಿತಿದ್ದವ್ರು ಇದ್ರು, ಎಷ್ಟು ಜನರು ಕಟ್ ಮಾಡಿದಾರೆ ಪಿಂಚಣಿ ಅಂತ ಕೇಳಿದ್ರೆ ಅದಕ್ಕೂ ಸಮರ್ಪಕವಾದಂತ ಉತ್ತರ ಸಿಗ್ತಾ ಇಲ್ಲ. ನಾವು ಯಾವ ಕಾರಣಕ್ಕಾಗಿ ನಮಗೆ ಪಿಂಚಣಿ ಸಿಗ್ತಾ ಇಲ್ಲ ಆ ರೀಸನ್ ಕೊಟ್ರೆ ಅದನ್ನ ಉತ್ತರಿಸುವಂತ ಕೆಲಸ ಕೊಡ್ತೀವಿ ಅಂತ ಕೇಳಿದ್ರು ಕೂಡ ಸಮರ್ಪಕವಾದಂತ ಉತ್ತರ ನಾಡ ಕಚೇರಿಯಲ್ಲಿ ಸಿಗ್ತಾ ಇಲ್ಲ. ಅವರೆಲ್ಲರೂ ಕೂಡ ದೂರದ ತಾಲೂಕು ಮಟ್ಟದಲ್ಲಿರುವಂತ ತಹಶೀಲ್ದಾರ್ ಕಚೇರಿಗೆ ಹೋಗಿ ಅಲೆದಾಡಿದರೆ ಮಾತ್ರ ಸಮರ್ಪಕವಾದಂತ ಮಾಹಿತಿ ಸಿಗುತ್ತೆ. ಈ ರೀತಿಯಾದಂತ ತೊಂದರೆಯನ್ನ 18,97,596 ಜನ ಸಮಸ್ಯೆನ ಎದುರಿಸ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ ಅನ್ನುವಂಥ ಮಾಹಿತಿನೇ ಸಿಗ್ತಾ ಇರೋದು ನಿಜವಾಗ್ಲೂ ಕೂಡ ದೊಡ್ಡ ವಿಪರ್ಯಾಸ. ಹಾಗೆ ನೋಡ್ತಾ ಹೋದ್ರೆ ಈ ಪ್ರಕರಣನ ಕಂಪ್ಲೀಟ್ ಆಗಿ ನೋಡ್ತಾ ಹೋದ್ರೆ ಗ್ಯಾರಂಟಿ ಸ್ಕೀಮ್ಗಳೇನಿದಾವಲ್ಲ, ಈ 5 ಗ್ಯಾರಂಟಿ ಸ್ಕೀಮ್ಗಳ ಪರಿಷ್ಕರಣೆ ಕಾರ್ಯ ನಡೀತಾ ಇತ್ತು. ಅದರಲ್ಲೂ ಮೊದಲನೇದಾಗಿ BPL ಕಾರ್ಡ್ ಪರಿಷ್ಕರಣೆ ಕಾರ್ಯ ಏನಾಗ್ತಾ ಇತ್ತಲ್ಲ, ಅದಾದ್ಮೇಲೆ ಗೃಹಲಕ್ಷ್ಮಿ ಪರಿಷ್ಕರಣೆ ಕಾರ್ಯನೂ ಕೂಡ ಮಾಡಬೇಕು ಅಂತ ಸರ್ಕಾರ ನಿರ್ಧಾರ ಮಾಡಿತು. ಅದರ ಜೊತೆಗೆ ಗೃಹ ಜ್ಯೋತಿ ಪರಿಶೀಲನೆ ಅರ್ಜಿ ತುಂಬಿಸುವಂತ ಕಾರ್ಯನೂ ಕೂಡ ಆಗ್ತಾ ಇದೆ. ಈ ಹೊತ್ತಲ್ಲಿ ಕಳೆದ 3-4 ತಿಂಗಳಲ್ಲಿ ಈ ಪಿಂಚಣಿ ಸ್ಕೀಮಲ್ಲೂ ಕೂಡ ನಮ್ಮ ರಾಜ್ಯದಲ್ಲಿರೋದು 83 ಲಕ್ಷಕ್ಕೂ ಹೆಚ್ಚು ಜನ ಪಿಂಚಣಿದಾರರಿದ್ದಾರೆ. ಇವರಲ್ಲಿ ಅನರ್ಹರು ಕೂಡ ಪಿಂಚಣಿಯನ್ನ ಪಡಿತಾ ಇದ್ದಾರೆ. ವಿಕಲಚೇತನ ಇರ್ಬೋದು, ವಿಧವಾ ವೇತನ ಇರ್ಬೋದು, ಸಂಧ್ಯಾ ಸುರಕ್ಷಾ ಯೋಜನೆ ಇರ್ಬೋದು, ಈ ರೀತಿಯಾಗಿ ಪಿಂಚಣಿ ಯೋಜನೆಗಳಿಂದವೆ. ಸಾಮಾಜಿಕ ಭದ್ರತೆ ಯೋಜನೆ ಅಡಿ ಕೊಡ್ತಾ ಇರೋದು ಅವರೆಲ್ಲರಿಗೂ ಕೂಡ 665 ಕೋಟಿಗಿಂತಲೂ ಕೂಡ ಹೆಚ್ಚಾಗತ್ತೆ. ನಿಮಗೆ 83 ಲಕ್ಷಕ್ಕೂ ಹೆಚ್ಚು ಜನ ಈ ಪಿಂಚಣಿ ಪಡಿತಿರುವಂತ ಫಲಾನುಭವಿಗಳಿರೋದು. ಇದನ್ನ ಸ್ಕ್ರೂಟ್ನಿ ಮಾಡೋಣ, ಪರಿಶೀಲನೆ ಮಾಡೋಣ ಅಂತೇಳಿ 3-4 ತಿಂಗಳಿಂದನೂ ಕೂಡ ಈ ಕಾರ್ಯ ಆಗ್ತಾ ಇದೆ. ಇದರಲ್ಲಿ 23 ಲಕ್ಷದಷ್ಟು ಜನರನ್ನ ನೋಡಿದಾಗ ಸಸ್ಪಿಷಿಯಸ್ ಅಂದ್ರೆ ಅನುಮಾನಾಸ್ಪದವಾಗಿ ಅವುಗಳೆಲ್ಲವನ್ನು ಕೂಡ ಸ್ಟಾಪ್ ಮಾಡಿದ್ದಾರೆ. ಮುಂದೆ 2-3 ತಿಂಗಳಿಂದ ಅವ್ರಿಗೆ ಪಿಂಚಣಿ ಹಣ ಹೋಗ್ತಾ ಇಲ್ಲ. ಬಹಳಷ್ಟು ಜನ ಹಿರಿಯ ನಾಗರಿಕರು, ವಿಧವಾ ವೇತನ ಪಡಿತಿದ್ದಂತ ಮುಪ್ಪು ಅಜ್ಜಿಯರಿದ್ದಾರೆ, ವಿಕಲಚೇತನರಿದ್ದಾರೆ, ನಡೆಯಲು ಬಾರದಂತ ವಿಕಲಚೇತನರಿದ್ದಾರೆ. ಇವರೆಲ್ಲರಿಗೂ ಕೂಡ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಪ್ರತಿ ತಿಂಗಳು ಬರುವಂತ ಸ್ವಲ್ಪ ಅಮೌಂಟ್ ಆಗಲಿ ಅದು ತುಂಬಾನೇ ಯೂಸ್ಫುಲ್ ಆಗ್ತಾ ಇತ್ತು ಅವ್ರಿಗೆ. ಯಾಕಂದ್ರೆ ಅವ್ರಿಗೆಲ್ಲರಿಗೂ ಕೂಡ ಕುಟುಂಬದ ಸಹಕಾರ, ಆರ್ಥಿಕ ಸಪೋರ್ಟ್ ಅಂತೂ ಇಲ್ಲ ಕೂಡ. ಈ ಕಾರಣಕ್ಕೆ ಪಿಂಚಣಿ ಪಡಿತಿದ್ದಂತ ಹಣ ತುಂಬಾನೇ ಇಂಪಾರ್ಟೆಂಟ್ ಆಗಿತ್ತು. ಬಟ್ ಪರಿಷ್ಕರಣೆ ಮಾಡುವಂತ ಹಿನ್ನೆಲೆಯಲ್ಲಿ ಈಗ ನಿಜವಾದ ಫಲಾನುಭವಿಗೂ ಕೂಡ ಅಂದ್ರೆ ನಿಜವಾದ ಪಿಂಚಣಿದಾರರಿಗೂ ಕೂಡ ದೊಡ್ಡ ತೊಂದರೆ ಆಗ್ತಾ ಇದೆ. ಇದರಲ್ಲಿ ನಾ ಹೇಳದಂತೆ 18 ಲಕ್ಷ 23 ಲಕ್ಷದಲ್ಲಿ ಒಟ್ಟು ಓವರ್ ಆಲ್ ನೋಡ್ತಾ ಹೋದ್ರೆ 23 ಲಕ್ಷ ಸಸ್ಪಿಷಿಯಸ್ ಅಂದ್ರೆ ಒಟ್ಟು ಟೋಟಲ್ 23,24,188 ಪಿಂಚಣಿದಾರರು. ಇದರಲ್ಲಿ 4,24,158 ಜನ ಸೂಕ್ತ ದಾಖಲೆಯನ್ನ ಕೊಟ್ಟಿದ್ದಾರೆ. ದಾಖಲೆ ಕೊಡ್ಲಿಕ್ಕೆ 1 ತಿಂಗಳು ಟೈಮ್ ಕೂಡ ಕೊಟ್ಟಿದ್ರು. ಡಾಕ್ಯುಮೆಂಟ್ಸ್ ಪರ್ಫೆಕ್ಟ್ ಆಗಿ ಕೊಡಿ, ಅದನ್ನೆಲ್ಲ ಕೂಡ ಬಗೆಹರಿಸ್ತೀವಿ, ಅವ್ರಿಗೆ ಮತ್ತೆ ಪಿಂಚಣಿ ಕೊಡ್ತೀವಿ ಅಂತೇಳಿ. ಈಗ ಅವರಿಗೆ ಡಾಕ್ಯುಮೆಂಟ್ಸ್ ಕೊಟ್ಟವ್ರಿಗೆಲ್ರಿಗೂ ಕೂಡ ಪಿಂಚಣಿ ಕೊಡುವಂತ ಕಾರ್ಯನೂ ಕೂಡ ಆಗ್ತಾ ಇದೆ. ಆದ್ರೆ 18,97,596 ಇದಾರಲ್ಲ, ಇವರಿಗೆ ಹಣ ಹೋಗ್ತಾ ಇಲ್ಲ. ಇನ್ನು 82,434 ಪ್ರಕರಣಗಳು ಪರಿಶೀಲನೆ ಮಾಡೋದು ಬಾಕಿ ಇದೆ. ಅಂದ್ರೆ ಅಧಿಕಾರಿಗಳ ಮಟ್ಟದಲ್ಲಿ, ಸಿಬ್ಬಂದಿಗಳ ಮಟ್ಟದಲ್ಲಿ ಪರಿಶೀಲನೆ ಮಾಡಬೇಕಾಗಿದೆ. ಜುಲೈ ತಿಂಗಳಲ್ಲಿ ಸ್ಕ್ರೂಟ್ನಿ ಮಾಡಿದಾಗ 83 ಲಕ್ಷಕ್ಕೂ ಹೆಚ್ಚು ಜನ ಫಲಾನುಭವಿಗಳಿದ್ರಲ್ಲ, ಅದರ ಸಂಖ್ಯೆ 62 ಲಕ್ಷಕ್ಕೆ ಬಂದು ನಿಂತಿದೆ. ಅಂದ್ರೆ 62,50,121 ಈ ಪಿಂಚಣಿದಾರರು ಇದ್ದಾರೆ, ಫಲಾನುಭವಿಗಳಿದ್ದಾರೆ. ಇವರಿಗೆ 664 ಕೋಟಿ ಹಣ ಪಿಂಚಣಿಯನ್ನ ಪಾವತಿ ಮಾಡಬೇಕಾಗತ್ತೆ. ಬಟ್ ಇಲ್ಲಿ ಸಮಸ್ಯೆ ಇರೋದು ಏನಂದ್ರೆ SIR ಡ್ಯೂಟಿ ಹಾಕಿರೋ ಕಾರಣಕ್ಕಾಗಿ ನಾಡ ಕಚೇರಿಯಲ್ಲಿರುವಂತ ವಿಲೇಜ್ ಅಕೌಂಟೆಂಟ್ ಅವ್ರು ಯಾರು ಕೂಡ ಸಿಗ್ತಾ ಇಲ್ಲ. ಸಮರ್ಪಕವಾದಂತ ಮಾಹಿತಿ ಕೊಡ್ಲಿಕ್ಕೂ ಕೂಡ ಆಗ್ತಾ ಇಲ್ಲ. ಕಳೆದ ಒಂದು 20 ದಿನದಿಂದ ಇದೇ ರೀತಿಯಾದಂಥ ಸಮಸ್ಯೆ ಆಗ್ತಾ ಇದೆ. ನಾವು ಯಾವ ಕಾರಣಕ್ಕಾಗಿ ಪಿಂಚಣಿಯನ್ನ ಕಳ್ಕೊಳ್ತಾ ಇದ್ದೀವಿ, ಏನ್ ಡಾಕ್ಯುಮೆಂಟ್ಸ್ ಕೊಟ್ರೆ ನಮ್ಮ ಸಮಸ್ಯೆ ಬಗೆಹರುತ್ತೆ, ಇದನ್ನ ಅವರಿಗೆ ತಿಳಿ ಹೇಳುವಂತ ಅಥವಾ ಅವರಿಗೆ ಅವರ ಪ್ರಶ್ನೆಗೆ ಉತ್ತರ ಕೊಡುವಂತ ಕಾರ್ಯ ಕೂಡ ಸ್ಥಳೀಯ ಮಟ್ಟದಲ್ಲಿ ಅಂದ್ರೆ ತಮ್ಮ ಹಳ್ಳಿಗಳಲ್ಲಿ ಅವರಿರುವಂತ ಹಳ್ಳಿಗಳಲ್ಲಿ ಹೋಬಳಿ ಮಟ್ಟದಲ್ಲೂ ಕೂಡ ಆಗ್ತಾ ಇಲ್ಲ.
ಅವರೆಲ್ಲರೂ ಕೂಡ ತಾಲೂಕು ಮಟ್ಟದಲ್ಲಿರುವಂಥ ತಹಶೀಲ್ದಾರ್ ಕಚೇರಿಗೆ ಹೋಗ್ಬೇಕು. ಹೋಗಿ ಅಲದಾಡಾದ 2-3 ಕಡೆ 2-3 ಸರಿ ಅಲದಾಡಾದ ಮೇಲೆ ಅವರಿಗೆ ರೀಸನ್ ಸಿಗುತ್ತೆ. ಅನಕ್ಷರಸ್ಥರಿರ್ತಾರೆ, ಸಾಕಷ್ಟು ಅವಿದ್ಯಾವಂತರಿರ್ತಾರೆ, ಅಲ್ಲಿಗೆ ಹೋಗದೇ ಇರೋಷ್ಟು ಭಾಳ ಶಕ್ತಿಹೀನರು ಕೂಡ ಇರ್ತಾರೆ. ಅವರೆಲ್ಲರಿಗೂ ಕೂಡ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಇನ್ಫ್ಯಾಕ್ಟ್ VAಗಳು ನಿಮಗೆ 7 ಲಕ್ಷಕ್ಕೂ ಹೆಚ್ಚು ನೋಟಿಸ್ಗಳನ್ನೇ ನೀಡಿಲ್ಲ ಇದುವರೆಗೂ. ಅಂದರೆ ನೋಟಿಸ್ ಕೊಟ್ಟು ನಿಮಗೆ ಈ ರೀಸನ್ಗೆ ನೀವು ಈ ಅಗತ್ಯಗಳನ್ನು ದಾಖಲೆಗಳ ಕಾರಣಕ್ಕಾಗಿ ನಿಮ್ಮದನ್ನು ವಾಪಸ್ ಪಿಂಚಣಿಯಿಂದ ಹೊರಗಡೆ ಇಡುವಂಥ ಪಿಂಚಣಿ ಪಟ್ಟಿಯಿಂದ ಹೊರಗಡೆ ಇಡೋಕೆ ಕಾರ್ಯ ಮಾಡ್ತಾ ಇದ್ದೀವಿ ಅಂತೇಳಿ ಅವರಿಗೆ ಒಂದು ನೋಟಿಸ್ ಕೊಡಬೇಕು. ಆ ನೋಟಿಸ್ ಕೊಡೋನು ಯಾರು ಕೊಡಬೇಕು? VAಗಳು ಕೊಡಬೇಕು ಸ್ಥಳೀಯವಾಗಿ. ಅವ್ರು ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂದರೆ ಅವರೆಲ್ಲರೂ ಕೂಡ SR ಡ್ಯೂಟಿಗೆ ಆಗ್ತಿದ್ದಾರೆ ಅಥವಾ ಬೇರೆ ಬೇರೆ ಡ್ಯೂಟಿಯಲ್ಲಿ ಇರ್ತಾರೆ. ಈ ಕಾರಣಕ್ಕೆ ಇವ್ರಿಗೆ ಯಾರಿಗೂ ಕೂಡ ನೋಟಿಸೇ ಕೊಟ್ಟಿಲ್ಲ. ನೋಟಿಸೇ ಕೊಟ್ಟಿಲ್ಲ ಅಂದರೆ ನಿಮ್ಮ ಪಿಂಚಣಿ ಯಾಕೆ ಬರ್ತಾ ಇಲ್ಲ ಅಂಥೇಳಿ ಕೇಳೋದಕ್ಕೂ ಕೂಡ ಉತ್ತರ ಸಿಗದೆ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಭಾಳ ದೊಡ್ಡ ಪ್ರಾಬ್ಲಮ್ ಆಗ್ತಾ ಇರೋದು. ಅದರಲ್ಲೂ ಕೂಡ ಗ್ರಾಮೀಣ ಭಾಗದಲ್ಲಿ ಇದ್ದಂಥವ್ರು ವಿಧವಾ ವೇತನ ಪ್ರತಿ ತಿಂಗಳು ವೇಟ್ ಮಾಡೋರು ಇದ್ದಾರೆ. ಅದರಲ್ಲಿಂದನೇ ಕೆಲವೊಂದಷ್ಟು ತಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋರು ಕೂಡ ಇದ್ದಾರೆ. ಅವರೆಲ್ಲರೂ ಕೂಡ ಭಾಳ ದೊಡ್ಡ ತೊಂದರೆ ಆಗ್ತಾ ಇದೆ. ಪರಿಷ್ಕರಣೆ ಮಾಡೋದು ಒಳ್ಳೆಯದು, ಅನರ್ಹರಿಗೆ ಸಿಗಬಾರ್ದು. ಆದರೆ ಅರ್ಹ ಪಿಂಚಣಿದಾರರಿಗೆ ತೊಂದರೆ ಆಗಬಾರ್ದಲ್ಲ. ಆ ತೊಂದರೆ ಆಗುವಂಥ ಕಾರ್ಯ ಕಳೆದ 3 ತಿಂಗಳಿಂದನೂ ಕೂಡ ಆಗ್ತಾ ಇದೆ. ಸಮರ್ಪಕವಾದಂಥ ಮಾಹಿತಿ ಕೊಡುವಂಥ ಕಾರ್ಯನೂ ಕೂಡ ಆಗಬೇಕು. ಹಾಗಾದಾಗ ಮಾತ್ರ ನಿಜವಾದ ಪಿಂಚಣಿದಾರರು ಏನು ಡಾಕ್ಯುಮೆಂಟ್ಸ್ ಇದೆ, ಯಾಕಂದ್ರೆ ಅವ್ರು ನಿಜವಾದ ಫಲಾನುಭವಿ ಆಗಿದ್ದರೆ ಅವರಿಗೆ ಅವ್ರ ಬಳಿ ಅಗತ್ಯವಾದ ದಾಖಲೆಗಳು ಇರ್ತದೆ, ಅಥವಾ ಈ ಹಿಂದೆ ಕೊಟ್ಟಿರುವಂಥ ಜೆರಾಕ್ಸ್ ಪ್ರತಿಗಳೇನಿದ್ದಾವೆ ಅವುಗಳನ್ನೇ ತೋರಿಸಿ ಸಮಸ್ಯೆನ ಬಗೆಹರಿಸ್ಬೋದು. ಆ ಸಮಸ್ಯೆ ಭಾಳ ಬೇಗ ಬಗೆಹರಲಿ. ನಮ್ಮ ರಾಜ್ಯದಲ್ಲಿರುವಂಥ ಅನರ್ಹರಿದ್ದಾರೆ ಅವ್ರನ್ನ ಹೊರಗಡೆ ತೆಗಿಲಿ. ಆದರೆ ಅರ್ಹ ಪಿಂಚಣಿದಾರರು ಇದ್ದಾರಲ್ಲ, ಅವ್ರು ನಿಜವಾಗ್ಲೂ ಕೂಡ ಜೆನ್ಯೂನ್ ಪಿಂಚಣಿದಾರರು. ಅವರಿಗೆ ತೊಂದರೆ ಆಗೋದು ಬೇಡ. ದಯಮಾಡಿ ಆ ರೀತಿಯಾದಂಥ ಕಾರ್ಯ ಮಾಡಬಾರ್ದು ಅಂತ ಹೇಳಿ ಮನವಿ ಮಾಡ್ಕೊತೀನಿ. ಕ್ಯಾಮರಾ ಪರ್ಸನ್ ಎಡ್ವಿನ್ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.